ಗುಡ್ಡ ಕುಸಿತ ಭೀತಿ ಹಿನ್ನೆಲೆ ಮಡಿಕೇರಿ ಮಂಗಳೂರು ಹೆದ್ದಾರಿ ಬಂದ್ ಮಾಡಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ 5 ದಿನಗಳ ಕಾಲ ಹೆದ್ದಾರಿ ಬಂದ್ ಆಗಲಿದೆ. NH 275 ಇಂದಿನಿಂದ 22ನೇ ತಾರೀಕಿನವರೆಗೂ ಕೂಡ ಬಂದ್ ಆಗಿರುತ್ತೆ. ಇನ್ನು ಹೆದ್ದಾರಿ ಬಂದ್ ಮಾಡಿ ಕೊಡಗು DC ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಂದ್ ಆಗೋದ್ರಿಂದ ಬಸ್ ಹಾಗೂ ಇತರೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾರೆ. ಯಾಕೆಂದ್ರೆ ಒಂದು ಪ್ರಮುಖವಾದಂತಹ ಹೈವೇ ಇದು. ಅದರ ಜೊತೆಗೆ ಯಾವಾಗ ಬಂದ್ ಆಗುತ್ತೋ ಆಗ ಸಹಜವಾಗಿ ಬಸ್ಗಳ ಓಡಾಟಕ್ಕಿರಬಹುದು ಅಥವಾ ವಾಹನಗಳ ಓಡಾಟಕ್ಕಿರಬಹುದು ಅಲ್ಲಿ ತೊಂದರೆಯನ್ನ ಉಂಟು ಮಾಡ್ತಾರೆ. ಇನ್ನು ಮಾಹಿತಿ ತಿಳಿಯದೆ ಬಂದು ಈಗ ಸದ್ಯಕ್ಕೆ ಅಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಇನ್ನು ಮಡಿಕೇರಿ ನಗರದಲ್ಲಿ ನೂರಾರು ವಾಹನಗಳು ಈ ಒಂದು ವಿಚಾರ ಗೊತ್ತಿಲ್ಲದೆ ಸಾಲುಗಟ್ಟಿ ನಿಂತಿದೆ. ಇನ್ಫ್ಯಾಕ್ಟ್ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಆ ಹೆದ್ದಾರಿಯನ್ನ ಬಂದ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಕೊಡಗಿರಬಹುದು ಅಥವಾ ಮಲೆನಾಡಿನ ಅನೇಕ ಭಾಗಗಳಲ್ಲಿರಬಹುದು ಗುಡ್ಡ ಕುಸಿತದ ಭೀತಿ ಇರೋದ್ರಿಂದ, ಗುಡ್ಡದ ಭೂತ ವಾಹನ ಸವಾರರಿಗೆ ಹಾಗೂ ಜನರಿಗೆ ಕಾಡ್ತಿರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಮಡಿಕೇರಿ DC ಒಂದು ಹೆದ್ದಾರಿಯನ್ನ ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗೂ ಈ ಒಂದು ಮಾಹಿತಿ ತಿಳಿಯದೆ ಸ್ಥಳಕ್ಕೆ ಬಂದಂತಹ ವಾಹನ ಸವಾರರಿರಬಹುದು, ಬಸ್ಗಳಿರಬಹುದು, ಎಲ್ಲವೂ ಕೂಡ ಮಡಿಕೇರಿಯಲ್ಲಿ ಸಾಲುಗಟ್ಟಿ ನಿಂತಿದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಆ ಹೆದ್ದಾರಿಯನ್ನ ಬಂದ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ರಾತ್ರಿಯಿಂದ ಹಿಡಿದು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಹೆದ್ದಾರಿ ಬಂದ್ ಆಗಿರುತ್ತೆ. ಇವತ್ತಿನಿಂದ 5 ದಿನಗಳ ಕಾಲ ಅಂದರೆ 22ನೇ ತಾರೀಕಿನವರೆಗೂ ಕೂಡ ಈ ಹೆದ್ದಾರಿ ಬಂದ್ ಆಗಿರಲಿದೆ. ಇನ್ನು ಈ ಬಗ್ಗೆ ನಮ್ಮ ಕೊಡಗು ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಕೊಡಗಿನ ಜನರು ಎದುರಿಸ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯ ಸಮೀಪಗಳಲ್ಲೇ ಇರತಕ್ಕಂತಹ ಗುಡ್ಡಗಳು ಕುಸಿಯುವಂತಹ ಭೀತಿ ಈಗ ಕೊಡಗು ಜಿಲ್ಲಾಡಳಿತವನ್ನ, ಕೊಡಗು ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ಹೀಗಾಗಿ ಕೊಡಗು ಜಿಲ್ಲಾಧಿಕಾರಿಗಳು ಇವತ್ತು ಸಂಜೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂತಂದ್ರೆ ರಾತ್ರಿಯ ವೇಳೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯನ್ನ ರಾತ್ರಿಯ ವೇಳೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದೇ ಒಂದು ಕಾರಣಕ್ಕಾಗಿ ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಇದೀಗ ವಾಹನಗಳನ್ನ ತಡೆಯುವಂತ ಕೆಲಸವನ್ನ ಕೊಡಗು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಯಾವುದೇ ರೀತಿ ವಾಹನಗಳು ಹೋದಂತ ಸಂದರ್ಭದಲ್ಲಿ ಕರ್ತೋಜಿ ಎಂಬ ಒಂದು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಗುಡ್ಡದಲ್ಲಿ ಬಿರುಕು ಮೂಡಿದೆ. ಹೀಗಾಗಿ ಅಲ್ಲೇನಾದ್ರೂ ಅನಾಹುತ ಆದ್ರೆ ದೊಡ್ಡ ಅನಾಹುತವೇ ಆಗುತ್ತೆ. ಈ ಕಾರಣಕ್ಕಾಗಿ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. 8 ಗಂಟೆಯಿಂದ ಬೆಳಗ್ಗಿನ ಜಾವ 6 ಗಂಟೆಯವರೆಗೂ ಕೂಡ ಯಾವುದೇ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸೋ ಹಾಗಿಲ್ಲ ಎಂಬ ಒಂದು ಆದೇಶವನ್ನು ಹೊರಡಿಸಿರುವ ಪರಿಣಾಮವಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನು ಕೂಡ ಇದೀಗ ಎದುರಿಸ್ತಾ ಇರತಕ್ಕಂಥದ್ದು. ಮಡಿಕೇರಿ ನಗರದಲ್ಲಿ ಏನೊಂದು ಟೋಲ್ಗೇಟ್ ವೃತ್ತ ಇದೆ, ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ವಾಹನಗಳನ್ನು ತಡಿತಾ ಇರೋದ್ರಿಂದ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಬಂದಂತಹ ಸಾಕಷ್ಟು ಜನರು ವಾಹನ ಸವಾರರಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು ಇದೀಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಸಂಜೆಯ ವೇಳೆಯಲ್ಲಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮುಂಜಾಗ್ರತೆಯಾಗಿ ಪಾಸ್ ಮಾಡಿದ್ದು ಒಳ್ಳೆಯದೇ. ಆದರೆ ಸಂಜೆಯ ವೇಳೆಯಲ್ಲಿ 6 ಗಂಟೆಯ ಸಮಯದಲ್ಲಿ ಇಂತಹ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತಹ ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಬಂದ್ ಮಾಡುವಂತಹ ಆದೇಶವನ್ನು ಏನು ಹೊರಡಿಸಿದ್ದಾರೆ, ಈ ಆದೇಶದ ಪರಿಣಾಮವಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನು ಎದುರಿಸ್ತಾರೆ. ಅದರಲ್ಲೂ ಸರಕು ಸಾಗಣೆಯ ವಾಹನಗಳಾಗಿರ್ಬೋದು, ಇಂಧನವನ್ನು ಪೂರೈಕೆ ಮಾಡುವಂಥ ವಾಹನಗಳಾಗಿರ್ಬೋದು, ಜೊತೆಗೆ ಗ್ಯಾಸ್ ಆಗಿರ್ಬೋದು, ಇತರ ಎಲ್ಲ ವಾಹನಗಳು, ಜೊತೆಗೆ ಬಸ್ಗಳು, ಸಾರಿಗೆ ಬಸ್ಗಳು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಏನಾದರೂ ಕೆಲಸಗಳಿರುತ್ತೆ, ಅವರು ಮಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ರಾತ್ರಿ ವೇಳೆ ಸಂಚಾರ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಜನರೆಲ್ಲರೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಖಾಸಗಿ ವಾಹನಗಳಿಂದವೇ ಅವರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಡಿಕೇರಿಯಿಂದ ಮಂಗಳೂರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ತರಕಾರಿ ವಾಹನಗಳಾಗಿರ್ಬೋದು, ಹಾಲಿನ ವಾಹನಗಳಾಗಿರ್ಬೋದು, ಸ್ಥಳೀಯ ಜನರಾಗಿರ್ಬೋದು ಹಾಗೂ ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಕ್ಕಂಥ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ರಸ್ತೆಯನ್ನು ಬಂದ್ ಮಾಡಿದ್ದೇನೋ ಸರಿ, ಆದರೆ ಸಂಜೆಯವರೆಗೆ ಕಾದು ಸಂಜೆ ಏಕಾಏಕಿ 2 ಗಂಟೆಯಲ್ಲಿ ಇಂತಹ ಒಂದು ಆರ್ಡರ್ನ ಪಾಸ್ ಮಾಡಿ ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ತುರ್ತು ಕೆಲಸದ ನಿಮಿತ್ತ ಹೋಗಬೇಕಾದವರು ಇದೀಗ ಪರದಾಡುವ ಪರಿಸ್ಥಿತಿ ಮಡಿಕೇರಿ ನಗರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಾಸ್ಟ್, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.